ನಂಬಸ್ಸು ಯಾರು ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗಿ ರೋಡಲ್ಲಿರೋರು ನಿರ್ಗತಿಕರು ಯಾರು ರಸ್ತೆ ಬೀದಿಲಿ ಮಲಗ್ತಾ ಇದಾರಲ್ಲ ಅವ್ರನ್ನ ಕರ್ಕೊಂಬಂದ್ ಸಾಕ್ಬೇಕು ಅಂತ ಯೋಗಚರಣ ಮಾಡ್ತಾ ಇರೋದು ಇದೊಂದು ದೊಡ್ಡ ಮಟ್ಟದ ಕಾರ್ಯ. ಅವ್ರ ಹುಟ್ಟುಹಬ್ಬ ನೋಡಿ, ನಿಮ್ಮ ಮನೆ ಮಠ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಅವರ ಒಂದು ಜನ್ಮದಿನವನ್ನ ನಿಮ್ಮನೆ ಹಬ್ಬದ ತರ ಆಚರಣೆ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಒಳ್ಳೇದಾಗ್ಲಿಲ್ಲ. ದಯವಿಟ್ಟು ಅಭಿಮಾನಿಗಳು ಏನ್ ಕೇಳ್ಕೊಂತೀನಿ ಅಂದ್ರೆ, ಸಾಕಷ್ಟು ಜನ ಅಭಿಮಾನಿಗಳು ಇದ್ದಾರೆ, ದರ್ಶನ್ ಸರ್ ಅಭಿಮಾನಿಗಳು. ದರ್ಶನ್ ಸರ್ ತುಂಬಾ ಇಷ್ಟಪಡ್ತಾರೆ. ಖಂಡಿತ ಒಂದೊಂದು ಮೂಟೆ ಸಿಮೆಂಟ್ ಬಂದು ಯೋಗೇಶ್ವರನಿಗೆ ಹೆಲ್ಪ್ ಮಾಡ್ರಿ ಅಂತ ಈ ಮುಖಾಂತರ ಕೇಳ್ಕೊಂತ ಇದೀವಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಡಿ ಬಾಸ್ ಅವರ ಜನ್ಮದಿನೋತ್ಸವ ಬಹಳ ಖುಷಿ ಆಗ್ತಾ ಇದೆ. ಅವರ ಅಭಿಮಾನಿಗಳೆಲ್ಲ ಒಂಚೂರು ಮನ್ಸು ಮಾಡ್ಬಿಟ್ರೆ ಈ ಕಟ್ಟಡ ನಿರ್ಮಾಣ ಆಗೋದೇನು ಕಷ್ಟಕರವಾದಂಥ ವಿಷಯ ಏನಲ್ಲ. ಇವತ್ತು ಅವರ ಒಂದು ಜನ್ಮದಿನದ ಪ್ರಯುಕ್ತ ಎಲ್ಲ ಡಿ ಬಾಸ್ ಅವರ ಅಭಿಮಾನಿಗಳು ಇಲ್ಲಿಗೆ ಸಿಮೆಂಟ್ ಮೂಟೆನ ತಂದುಕೊಟ್ಟಿರೋದು ತುಂಬ ಖುಷಿ ಆಯಿತು. ಅರ್ಜೆಂಟಾಗಿ 1,000 ಮೂಟೆ ಸಿಮೆಂಟಿನ ಅವಶ್ಯಕತೆ ಇಲ್ಲಿಗಿದೆ, ಜಲ್ಲಿಯ ಅವಶ್ಯಕತೆ ಇದೆ, ಎಂಸ್ಯಾಂಡಿನ ಅವಶ್ಯಕತೆ ಇದೆ. ಕನಿಷ್ಠ ಪಕ್ಷ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬರು ಅಭಿಮಾನಿಗಳು ಒಂದೊಂದು ಮೂಟೆ ಸಿಮೆಂಟ್ ಕೊಟ್ಟರು ತುಂಬ ಹೆಲ್ಪ್ ಆಗುತ್ತೆ. ಸೊ ತಾವು ಈಗ ಇಲ್ಲಿ ಬಂದು ನೋಡ್ತಾ ಇದ್ದೀರಾ. ಸೊ ನೀವೆಲ್ಲ ಅಭಿಮಾನಿಗಳಿಗೆ ಮತ್ತೆ ಡಿ ಬಾಸ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಮಸ್ತೆ ಸ್ನೇಹಿತರೆ, ನಾವು ಅಖಿಲ ಕರ್ನಾಟಕ ದರ್ಶನ್ ಸೇವಾ ಸಮಿತಿ ನೆಲಮಂಗಲದಿಂದ ಬಂದಿದ್ದೀವಿ. ಯಾಕೆಂದ್ರೆ ಇವತ್ತು ಬಾಸ್ ಬರ್ತ್ಡೇ. ಆಕ್ಚುಲಿ ಬಾಸ್ ಬರ್ತ್ಡೇಗೆ ಬಾಸ್ ಇಂಟೆನ್ಷನ್ ಏನು ಅಂದ್ರೆ, ಕೆಲವೊಂದು ಅನಾಥಾಶ್ರಮ, ಪ್ರಾಣಿ ಪಕ್ಷಿ ಇದೆ, ಅವ್ರಿಗೆ ಆ ಧ್ಯೇಯ ಇರೋದೇ ನಮ್ಮ ಬಾಸ್ತು ಪ್ರಾಣಿ ಪಕ್ಷಿ ಮತ್ತೆ ಅನಾಥಾಶ್ರಮಗಳಿಗೆ ಏನೋ ಒಂದು ಹೆಲ್ಪ್ ಮಾಡಬೇಕು ಅಂತ ಅವಾಗಿಂದನೂ ಮಾಡಿದ್ದಾರೆ. ಇವತ್ತೇನೋ ಅವ್ರದ್ದು ಏನೋ ಒಂದು ನಡೆದುಬಿಟ್ಟು ಅದು ಒಂದು ತಪ್ಪಾಗ್ಬಿಟ್ಟು ಅಲ್ಲಿದ್ದಾರೆ. ಖಂಡಿತ ಅವ್ರು ಹೊರಗಡೆ ಬರ್ತಾರೆ. ಬಾಸ್ ಅಭಿಮಾನಿಗಳು ನೋಡ್ತಿರೋರು ಖಂಡಿತ ನೋಡಿ, ಯೋಗೇಶ್ವರನ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಕಾಡು ಬೆಟ್ಟ ಕಡಿದ್ಬಿಟ್ಟು ಮಾಡ್ತಾವ್ರೆ. ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ, ದರ್ಶನ್ ಅಭಿಮಾನಿಗಳು ಸಾಕಷ್ಟು ನೋಡಿ. ಎಲ್ಲೋ ಹೋಗಿ ಖರ್ಚು ಮಾಡೋ ಬದಲು ಒಂದು ಆಶ್ರಮಕ್ಕೆ ಈ ಯೋಗೇಶ್ವರನ ಮಾಡ್ತಾ ಇರೋದು, ಇದು ಆಶ್ರಮ. ಇದು ಖಂಡಿತ ಇದು ಕೆಲವು ನೋಡಿದವರು ತಪ್ಪು ತಿಳ್ಕೊಂತ ಇದ್ದಾರೆ. ಏನಂದ್ರೆ ನೋಡಿ, ಯಾಕೆ ಆಶ್ರಮ, ಯಾಕೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಯಾಕೆ ಕಟ್ಟಬೇಕು, ಬೀದಿಗೆ ಯಾಕೆ ಬಿಡಬೇಕು ಅಂತ ಅವ್ರಿಗೆ ಹೇಳ್ತಾರೋ ಉದ್ದೇಶ ಏನು ಅಂದ್ರೆ, ತಂದೆ ತಾಯಿನ ಯಾರು ಬೀದಿಗೆ ಬಿಡ್ರಿ, ನೀವು ಸಾಕ್ಬೇಡ್ರಿ ಅಂತ ಇಂಟೆನ್ಷನ್ ಮಾಡ್ತಾರ. ಇಂಟೆನ್ಷನ್ ಅಲ್ಲ ಇದು. ಫಸ್ಟ್ ಆಫ್ ಆಲ್ ಏನಂದ್ರೆ ಮಾಡ್ತಾರ ಉದ್ದೇಶ, ಇವರು ರೋಡಲ್ಲಿರೋರು ನಿರ್ಗತಿಕರು ಯಾರು ರಸ್ತೆ ಬೀದಿಲಿ ಮಲಗ್ತಾ ಇದಾರಲ್ಲ ಅವ್ರನ್ನ ಕರ್ಕೊಂಬಂದ್ ಸಾಕ್ಬೇಕು ಅಂತ ಯೋಗಚರಣ ಮಾಡ್ತಾ ಇರೋದು ಇದೊಂದು ದೊಡ್ಡ ಮಟ್ಟದ ಕಾರ್ಯ. ಯಾಕಂದ್ರೆ ಸಾಕಷ್ಟು ಜನ ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತಾರೆ. ಯೋಗೇಶ್ವರನ ಆ ಥರ ಮಾಡ್ತಾರೆ, ದುಡ್ಡು ಮಾಡ್ತಾರೆ, ಜಮೀನ್ ಮಾಡೋರೆ, ಅದ್ ಮಾಡೋರೆ, ಇದ್ ಮಾಡೋರೆ ಅಂತ. ಅವ್ರು ಮಾಡ್ತಾ ಇರೋದು ಒಂದು ಟ್ರಸ್ಟ್ಗೋಸ್ಕರ ಮಾಡಿ ಅವರು ಖಂಡಿತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಏನ್ ಕೇಳ್ಕೊಂತೀನಿ ಅಂತ ಅಂದ್ರೆ, ದರ್ಶನ್ ಸರ್ ಅಭಿಮಾನಿಗಳು ಖಂಡಿತ ಮಾಡ್ತೀರಾ. ಇಲ್ಲಿ ನೋಡಿ, ಸಾವಿರಾರು ಮೂಟೆ ಸಿಮೆಂಟ್ ನ ಅವಶ್ಯಕತೆ ಇದೆ. ಖಂಡಿತ ಏನ್ ಹೇಳ್ತೀನಿ ಅಂದ್ರೆ ಮುಖಾಂತರ ನೋಡ್ತಾ ಪ್ರತಿಯೊಬ್ರು ಅಟ್ಲೀಸ್ಟ್ ಒಂದೊಂದು ಮೂಟೆ ನೀವು ಈ ಆಶ್ರಮಕ್ಕೆ ಹೆಲ್ಪ್ ಮಾಡಿದ್ರೆ ನಿಮ್ಮ ಉಸಿರಿರೋವರೆಗೂ ನಿಮ್ಮ ಹೆಸರಿರುತ್ತೆ. ಇಲ್ಲಿ ನೋಡಿ, ಎಲ್ಲೋ 500 ರೂಪಾಯಿ 1000 ರೂಪಾಯಿ ಖರ್ಚು ಮಾಡ್ತೀರಾ, ಹೋಗಿ ಬರ್ತಡೇ ಮಾಡ್ತೀರಾ, ಕೇಕ್ ಕಟ್ ಮಾಡ್ತೀರಾ. ಅಣ್ಣನ್ ಕೇಳಿದೆ ಕೇಕ್ ತರೋಣ ಇವತ್ತು ಬಾಸ್ ಬರ್ತಡೇ ಅಂತ. ಖಂಡಿತ ಬೇಡ. ಬಾಸ್ ಬಂದಾದ್ಮೇಲೆ ಬೇಕಾದ್ರೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ. ಆ ಕೇಕ್ ಪಾಕ ಎಲ್ಲ ನಮ್ಮ ಬಾಸ್ಗೂ ಇಷ್ಟ ಇಲ್ಲ. ಯಾಕೆಂದ್ರೆ ಪ್ರತಿ ಒಂದು ವರ್ಷನೂ ಆಶ್ರಮಕ್ಕೆ ಅಂತಾನೆ ಮಾಡ್ತಾರೆ. ಪ್ರತಿಯೊಂದು ಆಶ್ರಮಕ್ಕೂ ಹೋಗ್ತಾವೆ. ಇವತ್ತು ಇಲ್ಲೊಂದೇ ಅಂತ ಅಲ್ಲ, ಪ್ರತಿಯೊಂದು ಆಶ್ರಮಗಳಿಗೆ ರೇಷನ್ ಆಗಿರ್ಬೋದು, ಪ್ರತಿಯೊಂದು ಸಾಮಾನುಗಳು ಹೋಗ್ತಾ ಇದಾವೆ. ಈ ಮುಖಾಂತರ ಏನ್ ಕೇಳ್ತೀನಿ ಅಂದ್ರೆ, ಇಲ್ಲಿ ಬಹಳ ಅವಶ್ಯಕತೆ ಇದೆ. ಸಿಮೆಂಟ್ ಆಗ್ಲಿ, ಒಂದು ಜಲ್ಲಿ ಆಗ್ಲಿ, ಪ್ರತಿಯೊಂದು ಇದೆ. ಒಂದು ಮೂಟೆ ಸಿಮೆಂಟ್ ಸಾಲಿ ಬಂತು ಅಂದ್ರೆ ನಾವು ತರಲೇಬೇಕು. ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಕೆಲವರು ಹೇಳ್ತಾರೆ ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅಂತ. ಮದುವೆ ಹೆಂಗ್ ಬೇಕಾದ್ರೆ ಆಗ್ಬಿಡ್ತದೆ ಗುರು. ಬಟ್ ಒಂದು ಮೂಟೆ ಸಿಮೆಂಟ್ ಸಾಲ್ಟೇಜ್ ಬಂತು ಅಂದ್ರೆ ತರಲೇಬೇಕು, ಅದು ಮಾಡಲೇಬೇಕು. ಇಲ್ಲಿ ಕೆಲಸ ಹಂಗೆ ನಿಂತಿರ್ತದೆ. ದಯವಿಟ್ಟು ಅಭಿಮಾನಿಗಳು ಏನ್ ಕೇಳ್ಕೊಂತೀನಿ ಅಂದ್ರೆ, ಸಾಕಷ್ಟು ಜನ ಅಭಿಮಾನಿಗಳು ಇದ್ದಾರೆ, ದರ್ಶನ್ ಸರ್ ಅಭಿಮಾನಿಗಳು. ದರ್ಶನ್ ಸರ್ ತುಂಬಾ ಇಷ್ಟಪಡ್ತಾರೆ. ಖಂಡಿತ ಒಂದೊಂದು ಮೂಟೆ ಸಿಮೆಂಟ್ ಬಂದು ಯೋಗೇಶ್ವರನಿಗೆ ಹೆಲ್ಪ್ ಮಾಡ್ರಿ ಅಂತ ಈ ಮುಖಾಂತರ ಕೇಳ್ಕೊಂತ ಇದೀವಿ. ಅಖಿಲ ಕರ್ನಾಟಕ ದರ್ಶನ್ ಸೇವಾ ಸಮಿತಿ ನೆಲಮಂಗಲದಿಂದ ಬಂದಿದ್ದೀವಿ. ಸಾಕಷ್ಟು ಅಭಿಮಾನಿಗಳು ನಮ್ಮ ಕೈಲಾಗಿದ್ದು ನಾವು ಕೊಟ್ಟಿದ್ದೀವಿ. ಆಶ್ರಮಕ್ಕೆ ಏನಾಯ್ತದೋ ನಾವು ಕೊಡ್ತಾ ಇದೀವಿ, ಇನ್ನು ಮುಂದೆ ಕೊಡ್ತೀವಿ ಅಂತಾನು ಕೇಳ್ತಾ ಇದೀವಿ. ಈ ಮುಖಾಂತರ ಯಾರ್ಯಾರು ನೋಡ್ತಾ ಇದ್ದೀರಾ ಅಭಿಮಾನಿಗಳು ಖಂಡಿತ ಹೆಲ್ಪ್ ಮಾಡ್ರಿ. ನಿಮ್ಮ ಹೆಸರು ಕೊನೆ ಉಸಿರೋರ್ಗೂ ಇಟ್ಕೊಂತಾರೆ. ಅಭಿಮಾನಿಗಳು ಖಂಡಿತ ಹೆಲ್ಪ್ ಮಾಡ್ರಿ ಅಂತ ಕೇಳ್ಕೊಂತ ಇದೀವಿ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.